ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ನಮನಗಳು. ನಮ್ಮ 88ನೆಯ ಸಂಚಿಕೆಯ ಫಲಪ್ರದವಾಗಿ ಕಿತ್ತೂರು ಚೆನ್ನಮ್ಮಾಜಿಯ ಒಂದು ಚೆನ್ನಮ್ಮಾಜಿಯ ಸಮಾಧಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ವಾಹಿನಿಯ ಮುಖಾಂತರ ಬಿಡುಗಡೆ ಆಗಿರ್ತಕ್ಕಂಥ ಸಂಚಿಕೆ, ಅದಕ್ಕೆ ಎಲ್ಲ ಥರದಿಂದ ಅತ್ಯಮೂಲ್ಯವಾದಂಥ ಬೆಂಬಲ ಸಿಕ್ಕಿದ್ದು, ಅದಕ್ಕೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಕೇಂದ್ರ ಮಾಜಿ ಸಚಿವರು, ಹಿರಿಯ ಹಿಂದುತ್ವವಾದಿಗಳು, ಉತ್ತರ ಕನ್ನಡ ಜಿಲ್ಲೆಯ 5 ಸಾರಿ ಸಂಸದರಾದಂಥ ಮಾಜಿ ಸಂಸದ ಅನಂತಕುಮಾರ್ ಅವರು ಕಿತ್ತೂರು ಚೆನ್ನಮ್ಮಾಜಿಯ ಕುರಿತು, ಅವರ ಹೋರಾಟದ ಕುರಿತು ಹೇಳಿರ್ತಕ್ಕಂಥ ಈ ಒಂದು ವಿಡಿಯೋವನ್ನು ತಾವುಗಳು ವೀಕ್ಷಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಆದರೆ ಜಯಚಂದ್ರನೇ ನಮ್ಮ ಸಮಾಜವನ್ನು ಒಡೆದದ್ದು, ಮಲ್ಲಪ್ಪ ಶೆಟ್ಟಿಯೇ ಕಿತ್ತೂರು ಚೆನ್ನಮ್ಮನನ್ನು ಸೋಲಿಸಿದ್ದು. ಠಾಕ್ರೆ ಬ್ರಿಟಿಷರು ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಸೋಲಿಸಿಲ್ಲ, ಮಲ್ಲಪ್ಪ ಶೆಟ್ಟಿ ಸೋಲಿಸಿದ. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿತವಾದಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ಸಮಾಧಿಯ ನವೀಕೃತ ಕಾಮಗಾರಿಗಳ ಲೋಕಾರ್ಪಣೆ ಕಾರ್ಯಕ್ರಮ 16/2/2026 ಸೋಮವಾರ ದಿವಸ ಬೈಲಹೊಂಗಲಕ್ಕೆ ಆಗಮಿಸಿರ್ತಕ್ಕಂಥ ಆರೋಗ್ಯ ಸಚಿವ ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಯಾವುದೇ ಸುಳಿವು ನೀಡದೆ ಲೋಕಾರ್ಪಣೆ ಆಗೋಯಿತು. ಇದಕ್ಕೆ ಸ್ಥಳೀಯ ಮಠಾಧೀಶರ ಆಹ್ವಾನ ಇಲ್ಲ, ಹೋಗಲಿ ಸ್ಥಳೀಯ ಪತ್ರಕರ್ತರ ಸಮ್ಮುಖದಲ್ಲಿಯೂ ಸಹಿತ 5 ಕೋಟಿ ರೂಪಾಯಿ ಕಾಮಗಾರಿಗಳ ಈ ಕಾಮಗಾರಿಯ ಲೋಕಾರ್ಪಣೆ ಕಾರ್ಯಕ್ರಮ ನಡೀಲಿಲ್ಲ. ನನ್ನ ಲೆಕ್ಕಾಚಾರದ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳು ಪತ್ರಕರ್ತರ ಸಮ್ಮುಖದಲ್ಲಿ ಆಗದೆ ಲೋಕಾರ್ಪಣೆಗೊಂಡಿರ್ತಕ್ಕಂಥದ್ದಂದರೆ ನಮ್ಮ ಕಿತ್ತೂರು ಚೆನ್ನಮ್ಮ ಸಮಾಧಿಯ ನವೀಕೃತ ಕಾಮಗಾರಿ 16/2/2026 ನಡೆದಂಥ ಕಾರ್ಯಕ್ರಮ ಅಂಥೇಳಿ ನಾನು ವಿಜೃಂಭಣೆಯಿಂದ ಹೇಳ್ಕೊತೀನಿ. ಯಾಕಂದರೆ ಇದಕ್ಕೆ ಪತ್ರಕರ್ತರನ್ನೂ ಸಹಿತ ಆಹ್ವಾನ ಮಾಡಿಲ್ಲ, ಮಠಾಧೀಶರನ್ನೂ ಆಹ್ವಾನ ಮಾಡಿಲ್ಲ, ಸ್ಥಳೀಯರನ್ನೂ ಆಹ್ವಾನ ಮಾಡಿಲ್ಲ. ಯಾರೂ ಬೈಲಹೊಂಗಲಕ್ಕೆ ಸಂಬಂಧಪಟ್ಟಂಥವ್ರು ಯಾರೂ ಇಲ್ಲದೆ ಬೈಲಹೊಂಗಲದಲ್ಲಿರ್ತಕ್ಕಂಥ ಕಿತ್ತೂರು ಚೆನ್ನಮ್ಮಾಜಿಯ ಸಮಾಧಿಯ ಉದ್ಘಾಟನೆಯನ್ನು, ಲೋಕಾರ್ಪಣೆ ಕಾರ್ಯಕ್ರಮವನ್ನು ಇಲ್ಲಿಯ ಶಾಸಕರು ನಡೆಸಿಕೊಟ್ರು. ಅವರು ಇಲ್ಲೇ ನಾವು ಈ ಒಂದು ಕಾರ್ಯಕ್ರಮಕ್ಕಾಗಿ ಹೋರಾಟ ನಡೀತಾ ಇದ್ದರೂ ಸಹಿತ 9ನೇ ತಾರೀಕಿನ ದಿನ ಬೈಲಹೊಂಗಲ ಬಂದ್ ಆಚರಣೆಯನ್ನು ಮಾಡಿದರು. ಅದು ಬಹಳ ಯಶಸ್ವಿ ಆಯಿತು. 9ರಿಂದ ಸುಮಾರು ಇಲ್ಲಿಯವರೆಗೆ 22ನೇ ತಾರೀಕಿನವರೆಗೆ ಸುಮಾರು 14 ದಿನ ಸರದಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದರೂ ಸಹಿತ ಅಲ್ಲೇ ಮುಂದೆ ಓಡಾಡ್ಕೊತ ಇರತಕ್ಕಂಥ ಶಾಸಕರು ಅವ್ರ ಮನೆಯ ಪಕ್ಕದಲ್ಲೇ ಅದನ್ನು ಸರದಿ ಸತ್ಯಾಗ್ರಹದ ಕಾರ್ಯಕ್ರಮವನ್ನು ಹಾಯ್ಕೊಂಡಿದ್ದಾರೆ. ಅಲ್ಲೇ ಓಡಾಡ್ತಾ ಇದ್ರೂ ಸಹಿತ ಈ ಕಡೆ ಮುಖ ಮಾಡಿ ನೋಡಿದಂಥವ್ರು 14ನೇ ದಿನದ ನಂತರ ಈ ಒಂದು ಯಾರೂ ಇಲ್ಲದೆ, ಪ್ರಮುಖರು ಯಾರೂ ಇಲ್ಲದೆ ಇರತಕ್ಕಂಥ ಸಮಯ ನೋಡಿಕೊಂಡು ಆ ಶಿಬಿರಕ್ಕೆ ಬಂದು ಅಲ್ಲಿ ಕುಳಿತಿರ್ತಕ್ಕಂಥ ಸತ್ಯಾಗ್ರಹಿಗಳ ಜೊತೆಗೆ ಚರ್ಚೆ ಮಾಡಿ ಇದನ್ನು ಹಿಂತುಗೊಳ್ರಿ ಅಂತೇಳಿ ಹೇಳಿ ಹೋಗುವಂಥದ್ದು ಸನ್ನಿವೇಶ ನಿನ್ನೆ ನಡೆದು ಹೋಯಿತು. ಅಂದರೆ ಅಲ್ಲಿ ಹಿಂದುತ್ವರಿ ಅಂತ ಹೇಳೋದ್ರ ಜೊತೆಗೆ ಅವರು ಮತ್ತೊಂದು 2 ಹುಸಿ ಸುಳ್ಳುಗಳನ್ನು ಹೇಳ್ತಾರೆ. ಜನರ ಒಂದು ಅಭಿಪ್ರಾಯ ಏನೈತಿ, ರಾಷ್ಟ್ರೀಯ ಸ್ಮಾರಕವನ್ನು ಮಾಡಬೇಕು ಅಂತ ಹೇಳಿ, ಚೆನ್ನಮ್ಮಾಜಿಯ ಐಕ್ಯ ಸ್ಥಳವನ್ನು ರಾಷ್ಟ್ರೀಯ ಸ್ಮಾರಕ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ರಾಜ್ಯ ಸರ್ಕಾರ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಅದ್ರ ಬಗ್ಗೆ ರಾಷ್ಟ್ರೀಯ ಸ್ಮಾರಕ ಅಂತ ಹೇಳಿ ಘೋಷಣೆಯನ್ನು ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ. ರಾಷ್ಟ್ರೀಯ ಸ್ಮಾರಕ ಅಂತ ಹೇಳಿ ಘೋಷಣೆ ಮಾಡೋದು ರಾಜ್ಯ ಸರ್ಕಾರ ಅಲ್ಲ, ನಾವು ರಾಜ್ಯ ಸರ್ಕಾರ ಕೇವಲ ವಿನಂತಿಯನ್ನು ಮಾಡ್ಕೋಬಹುದು ಕೇಂದ್ರ ಸರ್ಕಾರಕ್ಕೆ. ಆ ಕೆಲಸವನ್ನು ಈಗಾಗಲೇ ರಾಜ್ಯ ಸರ್ಕಾರ ವತಿಯಿಂದ ಆಗಿದೆ. ನಾವು ಸಹಿತ ಇನ್ನೂ ಈ ಭಾಗದ ಜನರ ಜೊತೆಗೆ ಕೇಂದ್ರ ಸರ್ಕಾರದ ಮೇಲೆ ಸಹಿತ ಒತ್ತಡ ತಂದು ರಾಷ್ಟ್ರೀಯ ಸ್ಮಾರಕ ಘೋಷಣೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಅವ್ರ ಪರವಾಗಿ ನಾನು ದನಿಗೂಡಿಸ್ತೀನಿ. ಅದರ ಜೊತೆಗೆ ಯಾಕಂತಂದ್ರೆ ದೇಶದಲ್ಲಿ ಪ್ರಥಮ ಮಹಿಳೆ, ಬ್ರಿಟಿಷರಂತ ಹೋರಾಡಿದಂಥ ಪ್ರಥಮ ಮಹಿಳೆ, ಇವತ್ತು
ನಾವು ಚೆನ್ನಮ್ಮಾಜಿಯನ್ನ ಇವತ್ತು ನಾವು ಬರೀ ನಮ್ಮ ನಾಡಿಗೆ ಅಷ್ಟೇ ಸೀಮಿತಗೊಳಿಸಿ ಇಡೀ ದೇಶಕ್ಕೆ ತಿಳಿಸುವಂತಹ ಅವರ ಸಾಧನೆ ಬಗ್ಗೆ ವಿಶೇಷವಾಗಿ ಇಡೀ ದೇಶದ ಜೊತೆಗೆ ಇವತ್ತಿನ ಯುವ ಪೀಳಿಗೆಗೆ ತೋರಿಸುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಈಗಾಗಲೇ ನಾನು ಐಕ್ಯ ಸ್ಥಳವನ್ನು ಅಭಿವೃದ್ಧಿಗೊಳಿಸಿದ್ದೀನಿ ಇವತ್ತು ಸಾಧ್ಯವಾದ ಮಟ್ಟಿಗೆ. ಇವತ್ತು ಬಹುಶಃ ಬಂದಂಥ ಎಲ್ಲ ಜನರು ಸಹಿತ ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ಇವತ್ತು ಸಂಪೂರ್ಣವಾದಂತಹ ಚೆನ್ನಮ್ಮಾಜಿಯ ಇತಿಹಾಸವನ್ನು ಇವತ್ತು ಅದರಲ್ಲಿ ತೋರಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದೀವಿ. ಬಹಳ ಜನ ಸಂತೋಷನೂ ಪಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಬಂದಂತಹ ಜನರು ನೋಡಿದಂಥ ಒಂದು ಸಂದರ್ಭದಲ್ಲಿ ನನಗೆ ಅನೇಕ ಜನರು ಬಹಳ ಒಂದು ಒಳ್ಳೆ ರೀತಿಯಂಥ ಕೆಲಸ ಆಗಿದೆ ಅಂತ ಹೇಳಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಅಲ್ಲಿ ಇನ್ನೂ ಏನಾದರೂ ಮಾಡುವಂಥ ಅವಶ್ಯಕತೆ ಇದ್ದರೆ ಯಾಕಂದರೆ ಸ್ಥಳಾವಕಾಶದ ಒಂದು ಕೊರತೆ ಇದೆ ಅಲ್ಲಿ. ಯಾರಾದರೂ ಅಲ್ಲಿ ಸ್ಥಳವನ್ನು ಕೊಡಬೇಕು ಅಂತೇಳಿ ಹಿಂದಿನವ್ರಿಗೇನು ನಾವು ವಿನಂತಿ ಮಾಡ್ಕೊಂಡಿದ್ದೆ, ಬಟ್ ಯಾರೂ ಸ್ಥಳವನ್ನು ಒದಗಿಸಿಲ್ಲ. ಹಾಗೇನಾದರೂ ಸ್ಥಳ ಅವಕಾಶ ಕೊಟ್ಟರೆ ಇನ್ನೂ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಪಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಈಗ 5 ಕೋಟಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಆರೋಪ. ಈಗ ₹1 ಏನಾದರೂ ಅದರಲ್ಲಿ ಭ್ರಷ್ಟಾಚಾರ ಐತಂದ್ರೆ ಕೇಂದ್ರ ಸರ್ಕಾರದ ಆಡಳಿತ ಯಾವುದೇ ರೀತಿ ಅಂತ ಎನ್ಕ್ವೈರಿ ಮಾಡಿ, ಅದ್ರಾಗ ನಂದೇನು ಅಭ್ಯಂತರ ಇಲ್ಲ. ನೋಡಪ್ಪ, ಈಗಾಗಲೇ ಆಲ್ರೆಡಿ ಜಿಲ್ಲಾ ಉಸ್ತುವಾರಿ ಸಚಿವರ ಅನುಮತಿಯೊಂದಿಗೆ ಅವರ ಈಗಾಗಲೇ ಉದ್ಘಾಟನೆಯನ್ನು ಮಾಡಿದ್ದೀವಿ. ಅದರದ್ದು ಪರಿಶೀಲನೆಯನ್ನು ಮಾಡಿ ಮುಂದೆ ಬೇರೆ ಒಂದು ಚೆನ್ನಮ್ಮಾಜಿ ಐಕ್ಯ ಸ್ಥಳದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವಂಥ ಒಂದು ಕೆಲಸವನ್ನು ಸಹಿತ ನಾವು ಮಾಡ್ತೀವಿ. ಏನಂದ್ರೆ ರಾಷ್ಟ್ರೀಯ ಸ್ಮಾರಕ ಆಗಬೇಕು ಅಂತಕ್ಕಂಥ ಬೇಡಿಕೆ ಕುರಿತು ಮುಖ್ಯಮಂತ್ರಿಗಳು ಪತ್ರವನ್ನು ಬರೆದಿದ್ದಾರೆ ಅಂತೇಳಿ ಒಂದು ಹುಸಿ ಸುಳ್ಳವನ್ನು ಹೇಳ್ತಾರೆ. ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರೀಯ ಸ್ಮಾರಕ ಆಗಕ್ಕೆ ಬರೀಬೇಕು ರಾಜ್ಯ ಸರ್ಕಾರ, ಹಾಗೆ ಪತ್ರ ಬರೆದು ಬಿಟ್ಟರೆ ಆಗೋದಿಲ್ಲ. ಅದ್ರ ಬಗ್ಗೆ ಚರ್ಚೆಗಳಾಗಬೇಕು. ಸಂಬಂಧಪಟ್ಟ ಇಲಾಖೆ ರಾಷ್ಟ್ರೀಯ ಸ್ಮಾರಕ ಆಗೋದಕ್ಕೆ ಈ ಒಂದು ಸ್ಥಳ ಎಷ್ಟರ ಮಟ್ಟಿಗೆ ಯೋಗ್ಯವಿದೆ ಅಂತಕ್ಕಂಥ ಅರ್ಹತೆಯ ಪ್ರಮಾಣ ಪತ್ರದ ಜೊತೆಗೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಆದಾಗ ಅದಾಗತ್ತೆ. ಇಲ್ಲಿ ಯಾರೋ ಒತ್ತಾಯ ಮಾಡಿದರು ಅಂಥೇಳಿ ಶಾಸಕರಾದಂಥವ್ರು ಮುಖ್ಯಮಂತ್ರಿಗಳು ಪತ್ರ ಬರೆದಾರು ಅಂತ ಹೇಳಿದರೆ ಆಗೋದಿಲ್ಲ. ಅದು ಹಂಗಾಗೋದಾಗಿದ್ರೆ ಎಷ್ಟೋ ಮುಖ್ಯಮಂತ್ರಿಗಳ ಪತ್ರದ ಮೇಲೆ ಆಗೋದಾಗಿದ್ರೆ ಯಾವಾಗೂ ಆಗಿ ಹೋಗಿರ್ತಿತ್ತು. ಯಾಕಾಗದೆ ಇಲ್ಲಿ ತನಕ ಉಳಿದೈತೆ ಅಂದರೆ ಅದರ ಅರ್ಹತೆಯನ್ನು ಪ್ರಸಿದ್ಧಿಪಡಿಸಬೇಕಾಗತ್ತೆ ರಾಜ್ಯ ಸರ್ಕಾರ. ಅದಕ್ಕೆ ಯಾವತ್ತು ರಾಷ್ಟ್ರೀಯ ಸ್ಮಾರಕ ಆಗುವಂಥ ಅರ್ಹತೆಗಳು ಏನೇನು ಅದಾವು ಅಂಥೇಳಿ ಸಂಬಂಧಪಟ್ಟ ಇಲಾಖೆಯಿಂದ ಅದನ್ನೆಲ್ಲನೂ ಕಲೆ ಹಾಕಿ ಅದನ್ನು ದೃಢೀಕರಿಸಿ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದ್ರ ಜೊತೆಗೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದಾಗ ಇದು ರಾಷ್ಟ್ರೀಯ ಸ್ಮಾರಕ ಆಗುತ್ತೆ. ನಾನು ಹಿಂದೆ 2014ರಲ್ಲಿ ಬೈಲಹೊಂಗಲ ತಾಲೂಕಿನ BJP ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇರುವಾಗ ಪ್ರಥಮ ಬಾರಿಗೆ ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಯವರು, ಇವತ್ತಿನ ದಿನ ಕೇಂದ್ರದೊಳಗೆ ಪ್ರಭಾವಿ ಸಚಿವರವರು, ಆವಾಗ ಸಚಿವರು ಇರಲಿಲ್ಲ, ರಾಜ್ಯ ಅಧ್ಯಕ್ಷರಾಗಿದ್ದರು. ಅವರು ಪ್ರಥಮ ಬಾರಿಗೆ ನಮ್ಮ ಬೈಲಹೊಂಗಲಕ್ಕೆ ಬಂದಾಗ ನಾವು ಅವರನ್ನು ಲೋಕಾರ್ಪಣೆ ಅಂದ್ರೆ ಯಾವ ಇದರ ಶಿಷ್ಟಾಚಾರದ ಪ್ರಕಾರ ಬರಮಾಡಿಕೊಂಡು ಅವರನ್ನು ನಮ್ಮ ಬೈಲಹೊಂಗಲದಲ್ಲಿ ಇರತಕ್ಕಂಥ ಇತಿಹಾಸ ಪ್ರಸಿದ್ಧವಾದಂಥ ಈ ಒಂದು ಕಿತ್ತೂರು ಚೆನ್ನಮ್ಮಾಜಿಯ ಸಮಾಧಿಗೆ ಅವರು ಕರ್ಕೊಂಡು ಹೋಗಿದ್ದೀವಿ. ಅವರು ಸಹಿತ ನಿಜವಾಗಿಯೂ ಅದನ್ನು ನೋಡಿ ಇದು ನಿಜವಾದ ಸಮಾಧಿ, ಇದು ಬಹಳ ಒಂದು ಪವಿತ್ರ ಸ್ಥಳ, ಇದನ್ನು ನಾನು ದೆಹಲಿಗೆ ಹೋದ ತಕ್ಷಣ ರಾಷ್ಟ್ರೀಯ ಸ್ಮಾರಕ ಆಗುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂಥೇಳಿ ನಮಗೆಲ್ಲ ಆಶ್ವಾಸನೆ ಕೊಟ್ಟು ಹೋಗಿದ್ದು 2014ರಲ್ಲಿ. ಆಮೇಲೆ ಅವರು ಸಚಿವರಾಗಿ ಇಡೀ ಕೇಂದ್ರ ಸಚಿವ ಸಂಪುಟದಲ್ಲಿಯೇ ಅತ್ಯಂತ ಪ್ರಭಾವಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಹೊಳ್ಳಿ ಕಿತ್ತೂರು ಚೆನ್ನಮ್ಮನ ಈ ಒಂದು ಸಮಾಧಿಯನ್ನು ರಾಷ್ಟ್ರೀಯ ಸ್ಮಾರಕವಾಗಿ ಮಾಡಬೇಕು ಅಂತಕ್ಕಂಥ ಯೋಚನೆ ಮತ್ತು ಹೊಳ್ಳಿ ಬಂದಿಲ್ಲ. ಆದರೂ ಸಹಿತ ನಮ್ಮ ಇಲ್ಲಿಯ ಸಂಸದರು ಅದನ್ನು ಅವರಿಗೆ ನೆನಪಿಸಿಕೊಟ್ಟಿಲ್ಲ. ಅದಕ್ಕೆ ನಾನು ಮಾನ್ಯ ಜಗದೀಶ್ ಶೆಟ್ಟರ್ ಅವರಲ್ಲಿ ನಮ್ಮ ಬೆಳಗಾವಿಯ ಸಂಸದರಲ್ಲಿ ನಾನು ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ, ಕಿತ್ತೂರು ಚೆನ್ನಮ್ಮಾಜಿಯ ಸಮಾಧಿಯನ್ನು ರಾಷ್ಟ್ರೀಯ ಸ್ಮಾರಕ ಆಗಿ ಮಾಡುವುದಕ್ಕಾಗಿ ಕೇಂದ್ರ ಸರ್ಕಾರವೇ ರಾಜ್ಯ ಸರ್ಕಾರದಿಂದ ಅರ್ಹತೆ ಪ್ರಮಾಣ ಪತ್ರವನ್ನು, ದಾಖಲೆಗಳನ್ನು, ದೃಢೀಕರಣ ದಾಖಲೆಗಳನ್ನು ಎಲ್ಲವನ್ನು ತರಿಸಿಕೊಂಡು ಇದನ್ನು ರಾಷ್ಟ್ರೀಯ ಸ್ಮಾರಕ ಅಂಥೇಳಿ ಘೋಷಣೆ ಮಾಡುವಂಥ ಕ್ರಮ ಜಗದೀಶ್ ಶೆಟ್ಟರ್ ಅವರು ತಗೋಬೇಕು. ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಕೈ ಜೋಡಿಸ್ಬೇಕು ಅಂತೇಳಿ ಹೇಳ್ತಾ ನಾನು ಮುಂದಿನ ಮಾತನ್ನು ಮುಂದುವರಿಸ್ತೀನಿ. ಈಗ ಮತ್ತೊಂದು ಹುಸಿ ಸುಳ್ಳನ್ನು ನಮ್ಮ ಬೈಲಹೊಂಗಲದ ಶಾಸಕರು ಯಾವತ್ತಿನ ದಿನ ಹೇಳ್ಕೊತಾರೆ. ಏನಂತಂದ್ರೆ ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಇದು
ಗುಪ್ತವಾಗಿ ನಡೆದು ಹೋಯ್ತು, ಯಾರಿಗೂ ಗೊತ್ತಾಗದಂಗೆ. ಯಾರಿಗಾರ ಗೊತ್ತಾದ್ರೆ ಏನಾರ ಅನಾಹುತ ಆದಿತ್ತಲ್ಲ ಅನ್ನುವಂಥ ಒಂದು ಸೂಕ್ಷ್ಮತೆಯಿಂದ ಇದು ಮುಗಿದು ಹೋಗಿತ್ತು. ಇದ್ರ ಬಗ್ಗೆ ನಾವೆಲ್ಲ ಸಾಕಷ್ಟು ವರದಿಯನ್ನು ಮಾಡಿದ್ದೀವಿ, ನೀವು ಸಹಿತ ನೋಡಿದಿರಿ. ಇಡೀ ರಾಜ್ಯಕ್ಕೆ ಒಂದು ಸುದ್ದಿ ಆಯಿತು. ಸುದ್ದಿ ಆದ ನಂತರ ಇವರು 14ನೇ ದಿನಕ್ಕೆ ಬಂದ ಏನು ಹೇಳ್ತಾರಂದ್ರೆ, ಇದರ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಜಿಲ್ಲಾ ಪಾಲಕ ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳಿ ಅವರ ಅನುಮೋದನೆ ತಗೊಂಡು ನಾನು ಉದ್ಘಾಟನೆ ಮಾಡಿದ್ದೀನಿ. ಅಡ್ಡಿ ಇಲ್ಲ, ಎಲ್ಲ ಕಾರ್ಯಕ್ರಮಗಳನ್ನು ಜಿಲ್ಲೆಯ ಪಾಲಕ ಮಂತ್ರಿಗಳ ಅನುಮೋದನೆಯೊಂದಿಗೆ ಮಾಡಬೇಕಾಗತ್ತೆ. ಆದರೆ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯಕ್ರಮಗಳು ಸಹಿತ ಜಿಲ್ಲಾ ಉಸ್ತುವಾರಿ ಸಚಿವರ ಅನುಮೋದನೆಯೊಂದಿಗೆ ಆಗಿರ್ತಾವೆ. ಅವನ್ಯಾಕ್ರಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀರಿ? ಈಗ ಹಿಂದೆ ನಂದಗಡದಲ್ಲಿ ಒಂದು ಮ್ಯೂಸಿಯಂ, ಸಂಗೊಳ್ಳಿ ರಾಯಣ್ಣವರ ಅದು ಕಲ್ಲಿಗೇರಿಸಿದಂಥ ಒಂದು ಸ್ಥಳ ಅದು. ಅಲ್ಲಿ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಆ ಮ್ಯೂಸಿಯಮನ್ನು ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮ ಬಂದಾಗ ಕರ್ನಾಟಕ ರಾಜ್ಯದ ಇಡೀ ಸಚಿವ ಸಂಪುಟ ಮುಖ್ಯಮಂತ್ರಿಗಳನ್ನ ಕರ್ಕೊಂಡ್ಬಂದು ಅಲ್ಲಿ ಕೆಲಸ ಮಾಡ್ತಾರೆ. ಬೆಂಗಳೂರಿನಿಂದ ಮೀಡಿಯಾದವರು ಬಂದರು. ಅವರೆಲ್ಲ ಸಾಕಷ್ಟು ರಾಜ್ಯಾದ್ಯಂತ ಅತಿಯಾದಂಥ ಒಂದು ಪ್ರಚಾರವನ್ನು ಮಾಡಿದರು ಇದೊಂದು ಮ್ಯೂಸಿಯಮ್ಕ್ಕಾಗಿ. ಇಲ್ಲಿ ನಿಜ ಸಮಾಧಿ, ಕಿತ್ತೂರು ಚೆನ್ನಮ್ಮನ ಸಮಾಧಿ, ಇವರೇ ಹೇಳ್ತಾರೆ ಇಡೀ ದೇಶಕ್ಕನ ಕಿತ್ತೂರು ಚೆನ್ನಮ್ಮ ಪ್ರಪ್ರಥಮ ಮಹಿಳೆ, ಬ್ರಿಟಿಷರ ಜೊತೆ ಹೋರಾಟ ಮಾಡಿದಂಥ ಪ್ರಪ್ರಥಮ ಮಹಿಳೆ. ಅವಳು ಬರೇ ನಮ್ಮ ರಾಜ್ಯಕ್ಕಲ್ಲ, ನಮ್ಮ ಸ್ಥಳಕ್ಕಷ್ಟ ಅಲ್ಲ, ಇಡೀ ದೇಶಕ್ಕನ್ನ ಪ್ರಚಲಿತವಾಗಿದ್ದಾರೆ ಅಂತೇಳಿ ಇದೇ ಶಾಸಕರು ಇದೇ ಸಮಯದಲ್ಲಿ ಹೇಳ್ತಾರೆ. ಆದರೆ ಒಂದೇ ಒಂದು ಸಮಾಧಿ ಸಿಗತ್ತೆ ನಿಮಗೆ, ಕಿತ್ತೂರು ಚೆನ್ನಮ್ಮನ ಸಮಾಧಿ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ಇದು ಸಿಕ್ಕರೆ ಬೈಲಹೊಂಗಲದಲ್ಲಿ ಮಾತ್ರ ಸಿಗತೈತಿ. ಇದು ಅಂಥ ಒಂದು ಸಮಾಧಿ ನಿನ್ನ ಕ್ಷೇತ್ರದಾಗ ಐತಿ ಅಂತಂದ್ರೆ ನಿನಗೊಂದು ಅತ್ಯಂತ ಹೆಮ್ಮೆಯ ವಿಷಯ ಅದು. ಅಲ್ಲಿ 5 ಕೋಟಿ ರೂಪಾಯಿ ಕೆಲಸ ಮಾಡಿದಾಗ ಅದನ್ನು ಸರಿಯಾಗಿ ಪ್ರಚಾರ ತಗೊಳ್ದನ ಸರ್ಕಾರಕ್ಕೂ ಸಹಿತ ಒಂದು ಶೋಭೆ ತರುವಂಥ ಕೆಲಸ ಮಾಡಲಿಲ್ಲ. ನೀವು ಪಕ್ಷಕ್ಕೂ ಶೋಭೆ ತರುವಂಥ ಕೆಲಸ ಮಾಡಲಿಲ್ಲ. ಅದನ್ನು ಇಷ್ಟೊಂದು ಕಳ್ಳತನದಿಂದ ಬೇರೆ ಕೆಲಸಕ್ಕೆ ಬಂದಿರತಕ್ಕಂಥ ಮಾನ್ಯ ಗುಂಡೂರಾವ್ ಅವ್ರ ಕಡೆಯಿಂದ ಅದನ್ನು ಉದ್ಘಾಟನೆ ಮಾಡಿಸಿದಿ. ಮತ್ತು ಈಗ ಕೇಳಿದರೆ ಅಲ್ಲಿ ಫಲಕದಲ್ಲೇನೇ ಐತಿ, ಈ ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟಕರು, ಆಮೇಲೆ ಕೃಷ್ಣ ಬೈರೇಗೌಡರು ಉಪಸ್ಥಿತರು, ಆಮೇಲೆ ಮುಖ್ಯ ಅತಿಥಿಗಳು ಅಂಥೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇದನ್ನೆಲ್ಲ ಹಾಕಿದಿರಿ ಕಲ್ಲಿನಲ್ಲಿ. ಇವ್ರಿಗೆ ವಿಷಯನೇ ಗೊತ್ತಿಲ್ಲ. ಇವ್ರ ಅನುಮೋದನೆ ತಗೊಂಡು ಮಾತ್ರಕ್ಕೆ ಆಗಿಬಿಟ್ಟಿದೆ ಅದು. ಮತ್ತೂ ಒಂದ್ಸಲ ಹೇಳಕ್ಕೆ ಬಯಸ್ತೇನೆ ನಿಮಗೆ, ಕಿತ್ತೂರು ಚೆನ್ನಮ್ಮನ ಸಮಾಧಿಗೆ ಮತ್ತು ಸಾಮಾನ್ಯ ಕೆಲಸಗಳಿಗೆ ಒಂದೇ ಥರದಾದಂಥ ಒಂದು ಇದನ್ನು ವಿಚಾರ ಬಿಟ್ಟು ಬಿಡ್ರಿ. ನೀವು ನಾವು ಕೇಳಾಕತ್ತದ್ದು ನಿಮ್ಮನ್ನ ಸಾಕಷ್ಟು ಕೆಲಸ ಮಾಡಿದಿರಿ, ನೀವು ಎಲ್ಲೆಲ್ಲೋ ಏನೇನೋ ಮಾಡಿದ್ರು ಸಹಿತ ಅದಕ್ಕೆ ಯಾಕೆ ಕರೀಲಿಲ್ಲ ಅಂತ ಕೇಳ್ತಾ ಇಲ್ಲ. ಸಮಾಧಿ ವಿಷಯಕ್ಕೆ ಮಾತ್ರ ನೀವು ಕರೀಲಿ, ಕಳ್ಳತನದಿಂದ ಯಾಕೆ ಉದ್ಘಾಟನೆ ಮಾಡಿದ್ರಿ, ಇಲ್ಲಿ ಅವ್ರಿಗೆ ಯಾಕೆ ತಿಳಿಸಲಿಲ್ಲ? ಈ ಒಂದು ಅಪಮಾನವನ್ನು ಕಿತ್ತೂರು ಚೆನ್ನಮ್ಮನ ಸಮಾಧಿಗೆ ಮಾಡಿದಂಥ ಈ ಅಪಮಾನವನ್ನು ಈ ಸಮಾಜಕ್ಕೆ ಮಾಡಿದಂಥ ಅಪಮಾನ ಇದು. ಇದನ್ನು ಬಹಳ ಈಜಿ ತಗೋತೀರಿ ನೀವು. ಇದಕ್ಕೆ ನೀವು ವೈಯಕ್ತಿಕವಾಗಿ ಕ್ಷಮೆ ಕೋರಬೇಕು. ನಿಮ್ಮಲ್ಲಿ ಅದು ಇಲ್ಲೇ ಇಲ್ಲ. ನೀವು ತಪ್ಪು ಮಾಡಿದ್ರೆ ಅರ್ವ ಬರ್ತಾ ಇಲ್ಲ ನಿಮಗೆ ಇನ್ನೂ ತನಕನು. ಇಲ್ಲದನ್ನೆಲ್ಲ ಹೇಳ್ತೀರಿ, ರಾಕ್ ಗಾರ್ಡನ್ಗೆ ಹಾಕ್ಬೇಕು, ಇಷ್ಟು ಬೇಕು, ಒಪ್ಕೊಳ್ಳೋದನ್ನ ಮಾಡಿಸ್ರಿ. ನೀವು ಟೈಮ್ ಇದೆ ರಗಡೋದಕ್ಕೆ. ಆದರೆ ಚೆನ್ನಮ್ಮನ ಸಮಾಧಿಯನ್ನು ನವೀಕೃತ ಕಾಮಗಾರಿಯನ್ನು ಲೋಕಾರ್ಪಣೆ ಮಾಡುವಾಗ ನೀವು ಇಷ್ಟ್ಯಾಕೆ ಕಳ್ಳತನದಿಂದ ಮಾಡಿದ್ರಿ? ಅದೇ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಏನಾದರೂ ಬಂದರೆ ಎಷ್ಟೊಂದು ವಿಜೃಂಭಣೆಯಿಂದ ಮಾಡ್ತೀರಿ, ಚೆನ್ನಮ್ಮಂದ ಬಂದ್ರೆ ಹಿಂಗೆ ಮಾಡ್ತೀರಿ. ತಾಯಿ ಮತ್ತು ಮಗನ ನಡುವೆ ಒಂದು ಬಿರುಕನ್ನು ಉಂಟು ಮಾಡ್ತಾ ಇದ್ದೀರಿ ನೀವೀಗ. ತಾಯಿ ಮಗ ಅವರು ಎಷ್ಟೊಂದು ಅನ್ಯೋನ್ಯವಾಗಿದ್ದರು ಅವ್ರು ಇದ್ದಾಗ. ಈಗ ನೀವು ಬಂದ ನಂತರ ಅವ್ರ್ಯಾರೋ ಇವ್ರ್ಯಾರೋ ಆಗಿದೆ. ಈ ಸಮಾಧಿ ವಿಷಯವನ್ನು ಕೇಳೋರೇ ಇಲ್ದಂಗೆ ಆಗಿದೆ ಇವತ್ತು. ನಾದಾರಿ ಅಂತಾರಲ್ಲ, ಯಾವುದೂ ಗೊತ್ತಿಲ್ಲದಂಥ ಒಂದು ಹೆಸರನ್ನು ಗೊತ್ತಿಲ್ಲದಂಥ ಒಂದು ಇದನ್ನು ಮಾಡ್ತಿರ್ತಾರಲ್ಲ ಸಂಸ್ಕಾರವನ್ನು, ಆ ಥರ ಅಂತ ತಿಳ್ಕೊಂಡಿದ್ದೀರಿ ನೀವು. ಇದೇ ಥರ ಮಾಡ್ತೀರಾ ನಿಮ್ಮ ಪೂರ್ವಜರದ್ದು ಏನಾದರೂ ಇದ್ದರೆ? ಚೆನ್ನಮ್ಮನ ಸಮಾಧಿಗೆ ಯಾಕ್ರಿ ಎಷ್ಟು ನಿಮ್ಮದು ಶಿಷ್ಟಾಚಾರ? ಜಾಗ ಕೊಟ್ಟರೆ ಇನ್ನೂ ಮಾಡ್ತೀವಿ, ಮಾಡ್ತೀರಿ. ಮಾಡಿದ್ದನ್ನು ವಿಜೃಂಭಣೆಯಿಂದ ಮಾಡೋದು ಗೊತ್ತಿಲ್ಲ ನಿಮಗೆ. ಮತ್ತೆ ಇದನ್ನು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಅದನ್ನು ತಗೊಂಡು ಈಗ ಇಲ್ಲಿ ತನಕ ಮತ್ತೆ ಏನೇನು ಹೇಳಿದ್ರು, ಏನೂ ಮಾತಾಡಲಿಲ್ಲ. ಈಗ ಬಂದವ್ರನ್ನ ಪಾಲಕ ಮಂತ್ರಿ ಅನುಮೋದನೆ ಯಾವುದಕ್ಕೆ ಸಿಕ್ಕಿರುವುದಿಲ್ಲ? ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣನ ಕಾರ್ಯಕ್ರಮಗಳಿಗೆ ಪಾಲಕ ಮಂತ್ರಿ ಅನುಮೋದನೆ ಸಿಗುವುದಿಲ್ಲ ನಿಮಗೆ. ಅದನ್ನೇ ಕಷ್ಟ ವಿಜೃಂಭಣೆಯಿಂದ ಮಾಡ್ತೀರಿ. ಅದನ್ನು ಹಿಂಗೆ ಮಾಡ್ಬೋದಿತ್ತಲ್ಲ, ಊದಿನ ಕಡ್ಡಿ ಬೆಳಿಗ್ಗೆ. ಅದಕ್ಕೆ ಯಾಕೆ ವಿಜೃಂಭಣೆ ಬೇಕು?
ನಾವು ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ಅಪಮಾನ ಮಾಡ್ತಾ ಇಲ್ಲ. ಕಿತ್ತೂರು ಚೆನ್ನಮ್ಮನ ಸಮಾಧಿಗೆ ಆಗಿರ್ತಕ್ಕಂಥ ಅಪಮಾನವನ್ನ ಪ್ರತಿಭಟಿಸ್ತಾ ಇದ್ದೀವಿ. ಶಾಸಕರಾದವ್ರು ನೀವು ಇದೇ ಥರ ಮಾಡ್ತಾ ಇದ್ದೀರಿ. ಇದು ಮೊದಲೇ ಘಟನೆ ಅಲ್ಲ, ಇದು ಬೈಲಹೊಂಗಲದಲ್ಲಿ ಇದು ಆಗ್ತಾ ಇರೋದು ಎರಡನೇ ಘಟನೆ. ಬೈಲಹೊಂಗಲ್ ಬಸ್ ಸ್ಟ್ಯಾಂಡದ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡುವಾಗ ನೀವು ಪೂರ್ವಭಾವಿ ಯೋಚನೆಗಳನ್ನು ಏನೂ ಮಾಡಲಿಲ್ಲ. ನಿನ್ನೆ ದಿನ ನಿರ್ಧಾರ ಮಾಡಿದಿರಿ, ಇವತ್ತಿನ ದಿನ ಉದ್ಘಾಟನೆ ಮಾಡಿದಿರಿ ಬೈಲಹೊಂಗಲ್ ಬಸ್ ಸ್ಟ್ಯಾಂಡ್. ಅದಕ್ಕೆ ಮಲ್ಲಮ್ಮನ ಹೆಸರು ಇಟ್ಟಿದ್ದೀರಿ. ಮಲ್ಲಮ್ಮನ ಹೆಸರು ಇಡ್ತೀರಿ, ಆದರೆ ಬೆಳವಡಿ ಅನ್ನುವಂಥ ಹೆಸರನ್ನು ತೆಗಿತೀರಿ ಅಲ್ಲಿ. ಈಗ ಸಂಗೊಳ್ಳಿ ರಾಯಣ್ಣವ್ರ ಹೆಸರನ್ನ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ಗೆ ಇಟ್ಟಿದ್ದಾರೆ. ಅಲ್ಲಿ ಏನು ಹೇಳ್ತಾರೆ? ಕ್ರಾಂತಿವೀರ ಸೂರ ಸಂಗೊಳ್ಳಿ ರಾಯಣ್ಣನ ರೈಲ್ವೆ ನಿಲ್ದಾಣ ಅಂತ ಹೇಳ್ತಾರೆ. ಇಲ್ಲಿ ವೀರರಾಣಿ ಮಲ್ಲಮ್ಮ ಬಸ್ ನಿಲ್ದಾಣ. ಯಾಕೆ ಬೆಳವಡಿ ಅಂದರೆ ನಿಮ್ಗೇನು ಅಬ್ರು ಹೋಗತ್ತಾ? ಹಾಗಾದ್ರೆ ಚೆನ್ನಮ್ಮಗೆ ಈ ಸಂಗೊಳ್ಳಿ ರಾಯಣ್ಣ ಅಂತ ಯಾಕೆ ಅಲ್ಲಿ ಸಂಗೊಳ್ಳಿ ಅಂತೀರಿ? ಆಮೇಲೆ ಕಿತ್ತೂರು ಚೆನ್ನಮ್ಮಗೆ ಸಂಬಂಧಪಟ್ಟಂಥವೆಲ್ಲ ಎಲ್ಲೇ ಮೂರ್ತಿ ಅನಾವರಣ ಮಾಡ್ರಿ ದೇಶದ ಭಾಗದಾಗ. ಸಂಸತ್ತಿನ ಮುಂದೆ ಕಿತ್ತೂರು ಚೆನ್ನಮ್ಮನ ಮೂರ್ತಿಯನ್ನು ಸ್ಥಾಪನೆ ಮಾಡಿದಿರಿ. ಅಲ್ಲಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಅಂತೀರೋ ಅಥವಾ ದೆಹಲಿ ಚೆನ್ನಮ್ಮನ ಮೂರ್ತಿ ಅಂತೀರೋ ನೀವು? ಈ ಥರ ಮಾಡಿದಿರಿ ಇಲ್ಲಿ. ಇದಕ್ಕೂ ಸಹಿತ ಅದೊಂದು ಬೈಲಹೊಂಗಲದ ಬಸ್ ನಿಲ್ದಾಣ ಅನ್ನುವಂಥದ್ದು ಬಹಳ ಬೃಹತ್ ಬಸ್ ನಿಲ್ದಾಣ, ಒಳ್ಳೆ ಟ್ರಾನ್ಸಾಕ್ಷನ್ಸ್ ಇರ್ತಕ್ಕಂಥದ್ದು, ಹೆಸರುವಾಸಿ. ಹಿಂದಿನ ಹಿರಿಯರು ಅದಕ್ಕೆ ಸಾಕಷ್ಟು ಜಾಗ ಕೊಟ್ಟು ಹೋಗಿದ್ದಾರೆ. ನೀವ್ಯಾರು ಏನು ಕೊಟ್ಟಿಲ್ಲ ಅದಕ್ಕೆ. ಹಿಂದೆ ಇರ್ತಕ್ಕಂಥ ಶಾಸಕರು ಅಲ್ಲಿ ಹಿರಿಯರು ಬಸ್ ಸ್ಟ್ಯಾಂಡಿಗೆನ ಅಂತೇಳಿ ಸಾಕಷ್ಟು ಭೂ ಸ್ವಾಧೀನವನ್ನು ಮಾಡಿಕೊಂಡು ಸಾಕಷ್ಟು ಜಾಗ ಇಟ್ಕೊಂಡಿದ್ರು. ಅಲ್ಲಿ ಕಟ್ಟಿರ್ತಕ್ಕಂಥ ಹೊಸ ಬಸ್ ನಿಲ್ದಾಣ ಅದು. ಇದು ಮೂರನೇ ಸಲ ನವೀಕರಣ ಆಗ್ತಾ ಇದೆ. ಆ ನವೀಕರಣ ಆದಂಥ ಉದ್ಘಾಟನೆಯನ್ನು ಸಹಿತ ಈಗೇನು ಚೆನ್ನಮ್ಮನ ಒಂದು ಸಮಾಧಿಗೆ ಮಾಡಿದ್ರಲ್ಲ, ಇದೇ ಥರನ ಅವಾಗೂ ಮಾಡಿದ್ರಿ. ಗೋವಿಂದ ಕಾರಜೋಳ ಅವ್ರ ಕಡೆಯಿಂದ ಮಾಡಿಸಿದ್ರಿ. ಯಾಕೆ ನಿಮ್ಗೆ ಶಾಸಕರಿಗೆ ಜವಾಬ್ದಾರಿ ಇಲ್ಲ? ಈ ಜನರನ್ನು ಕರ್ಕೊಂಡು ಮಾಡೋದನ್ನ ನಿಮ್ಗೇನು ಈ ಜನರನ್ನೇನು ಅಸ್ಪೃಶ್ಯರು ಅಂತ ತಿಳ್ಕೊಂಡ್ಬಿಟ್ಟಿದ್ರೇನು? ನಿಮ್ಮ ಸಮೀಪ ಬರ್ದಂಗೆ ಅವ್ರನ್ನ ದೂರ ಹಾಕ್ತೀರಿ. ಯಾರನ್ನ ತಾನೇ ನಿಮ್ಮ ಸಮೀಪಕ್ಕೆ ನೀವು ಕರ್ಕೊಳ್ತಾ ಇದ್ದೀರಿ? ಎಲ್ಲರನ್ನೂ ಅಸ್ಪೃಶ್ಯರ ತನಕ ಕಾಣ್ತಾ ಇದ್ದೀರಲ್ಲ. ಅದಕ್ಕೆ ನಾನು ಮತ್ತೊಂದು ಸಲ ನಿಮಗೆ ಈ ವಿಷಯವಾಗಿ ನೀವು ಇದೇ ಥರ ತಪ್ಪುಗಳನ್ನು ಹೇಳ್ತಾ ಇದ್ದೀರಿ. ಅದಕ್ಕೆ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿದರೆ ನಿಜವಾಗಿಯೂ ಬಹಳ ದೊಡ್ಡ ಮನುಷ್ಯರಾಗ್ತೀರಿ. ಇದನ್ನೇ ಹಠ ಹಿಡ್ಕೊಂಡು ಹೋದರೆ ಇದು ಹಿಂಗೆ ಮುಂದುವರ್ಕೊಂತ ಹೋಗ್ತೈತಿ. ದಿನ ನಿಮ್ಮನ್ನು ಗುಣಗಾನ ಮಾಡೋಕ್ಕೆ ಜನ ಚಾಲೂ ಮಾಡ್ತಾರೆ. ಆಮೇಲೆ ಈಗ ನೋಡ್ರಿ, ಕೆಲಸದ ಬಗ್ಗೆ ಹೋತು, ಕೆಲಸದೊಳಗೆ ಏನೂ ಆಗಿಲ್ಲ ಅಂತೀರಿ. ಕೇಂದ್ರ ಸರ್ಕಾರದವ್ರು ಬೇಕಾದ್ರೆ ನೀವು ಎನ್ಕ್ವೈರಿ ಮಾಡಂತೀರಿ. ಯಾಕೆ? COD ತನಿಖೆ ಹಾಕ್ರಿ, SSBಯನ್ನು ಮಾಡ್ರಿ. ಯಾಕೆ ನಿಮ್ಮ ಕೈಯಾಗ ಅಧಿಕಾರ ಇಲ್ಲ? ಅದು ತನಿಖೆ ಮಾಡಿಸ್ರೆ 5 ಕೋಟಿ ರೂಪಾಯಿದ ಕೆಲಸ ಎಲ್ಲೆಲ್ಲಿ ಆಗೈತಿ, ಎಷ್ಟೆಷ್ಟಾಗೈತಿ, ಏನು ಅಂತ ತಾನೇ ಹೊರಬೀಳ್ತೈತಿ. ನಾವು ಆದ ಕೆಲಸದ ಬಗ್ಗೆ ನಿಮ್ಮನ್ನು ಇದನ್ನು ತೆಗಿತಾ ಇಲ್ಲ. ಅದು ಭಾಳ ಐತಿ ತೆಗಿಯಾಕತ್ರೆ, ಅದನ್ನು ಬಿಡ್ರಿ. ಆಗಿರೋದನ್ನು ನೋಡ್ಕೊಂಡು ಹೋಗ್ರಿ. ಈಗ ಸಮಾಧಿ ವಿಷಯವನ್ನು ನೀವು ಬೇಷರತ್ತಾಗಿ ಕ್ಷಮೆ ಯಾಚಿಸ್ಬೇಕು. ಸಮಾಜದ್ದು ಬೇಷರತ್ತಾಗಿ ಕ್ಷಮೆ ಯಾಚಿಸ್ಬೇಕು. ನೀವು ಏನು ಹೇಳೋದನ್ನು ಸ್ವಭಾವನ ಹೇಳುವಂಗಿಲ್ಲ. ಯಾಕ್ರಿ? ಮತ್ತು ಪಾಲಕ ಮಂತ್ರಿ ಒಬ್ಬರನ್ನ ತಳಕ್ಕೆ ಹಾಕೊಳ್ತಾ ಇದ್ದೀರಿ. ಅವ್ರನ್ನ ಕೇಳ್ಬೇಕಾ ನಾವಿನ್ನು ಹೋಗಿ? ಇವ್ರಿಗೆ ಕಳ್ಳತನದಿಂದ ಉದ್ಘಾಟನೆ ಮಾಡೋಕೆ ನೀವು ಅನುಮೋದನೆ ಕೊಟ್ಟಿದ್ದೀರಿ ಏನ್ರಿ ಸತೀಶ್ ಜಾರಕಿಹೊಳಿ ಅವ್ರೆ ಅಂತ ಕೇಳ್ಬೇಕಾ? ಇಂಥದನ್ನು ಬಿಡ್ರಿ. ಆಗಿರೋ ತಪ್ಪಿಗೆ ಕ್ಷಮೆ ಕೇಳಿದರೆ ನೀವು ಬಹಳ ದೊಡ್ಡವರಾಗ್ತೀರಿ. ಇಂಥ ಚಿಲ್ಲರತನವನ್ನು ಬಿಟ್ಟು ಆಗಿರೋದನ್ನು ಪ್ರಮಾದವನ್ನು ಕ್ಷಮೆ ಕೇಳುವಂಥ ಕೆಲಸ ಮಾಡಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.